ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಶಾರ್ಟ್ ಸರ್ಕಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವು 1200 ವರ್ಷ ಹಳೆಯ ದೇವಸ್ಥಾನಕ್ಕೆ ನಾವು ಹೋಗ್ತಿದ್ದೀವಿ. ಅದು ಯಾವುದಂದರೆ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ. ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿದೆ, ರಾಮನಗರದಲ್ಲಿ. ಬೆಂಗಳೂರಿನಿಂದ ಬರೋರಿಗೆ ಒನ್ ಡೇ ಟ್ರಿಪ್ ಕೂಡ ಆಗುತ್ತೆ. ತುಂಬ ಒಳ್ಳೆ ಜಾಗ ಇದೆ. ಪುರಾತನ ದೇವಸ್ಥಾನ ನೋಡಿದ್ರೆ ತುಂಬ ಪ್ರಸಿದ್ಧಿ ದೇವಸ್ಥಾನ ನಿಜ ಇದೆ. ಸೊ ಬನ್ನಿ. ದೇವಸ್ಥಾನ ಟೈಮಿಂಗ್ಸ್ ಬೆಳಗ್ಗೆ 8:30 1:30, ಸಾಯಂಕಾಲ 4:30 7:30 ರಂಗನಾಥಸ್ವಾಮಿ ದೇವಸ್ಥಾನ. ಇಲ್ಲಿ ಮಾಂಡವ್ಯ ಮಹರ್ಷಿಯವರು ತಪಸ್ ಮಾಡಿ ರಂಗನಾಥ ಸ್ವಾಮಿಯನ್ನ ಒಲಿಸ್ಕೊಂಡಿರೋ ಜಾಗ ಇದು. ಇಲ್ಲಿ ಆ್ಯಕ್ಚುಲಿ ರಂಗನಾಥ ಸ್ವಾಮಿ ದರ್ಶನ ಕೊಟ್ಟಿರೋದು ಸಾಲಿಗ್ರಾಮ ರೂಪದಲ್ಲಿ. ಸಾಲಿಗ್ರಾಮ ರೂಪ ಅಂದರೆ ಭೂಮಿಯಿಂದ ಉದ್ಭವವಾಗಿದೆ. ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಇಲ್ಲಿ ಎಷ್ಟೇ ಅಭಿಷೇಕ ಮಾಡಿದ್ರು ಒಂದು ಉದ್ರಣೆ ತೀರ್ಥನೂ ಕೂಡ ಸಿಗಲ್ಲ. ಎಲ್ಲಿ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ನಿಜವಾದದ್ದು. ಇದರ ಪ್ರಕಾರ ಮಾಂಡವಿ ಮಹರ್ಷಿಗಳು ಪಾಪ ಕಳಿಬೇಕು ಅಂತ ತಿರುಪತಿಗೆ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾರೆ. ಆದರೆ ದರ್ಶನ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಪ್ನದಲ್ಲಿ ದರ್ಶನ ಕೊಟ್ಟು ದೇವರು, ನೀನು ಸ್ವರ್ಣಾದ್ರಿ ಬೆಟ್ಟದಲ್ಲಿ ಉತ್ತರಾಭಿಮುಖವಾಗಿ ನೀನು ತಪಸ್ಸು ಮಾಡು, ಅಲ್ಲಿ ನಿಮಗೆ ದರ್ಶನ ಸಿಗುತ್ತೆ ಎಂದು ಹೇಳಿದಾಗ ಮಾಂಡವಿ ಮಹರ್ಷಿಗಳು ಇಲ್ಲಿಗೆ ಬಂದು ತಪಸ್ಸು ಮಾಡಿ ರಂಗನಾಥ ಸ್ವಾಮಿಯನ್ನು ಉಳಿಸ್ಕೊಂಡಿದ್ದಾರೆ. ಇಲ್ಲಿ ತಿರುಪತಿಯಲ್ಲಿ ಏನೇನು ಪೂಜೆಗಳಾಗುತ್ತೋ ಇಲ್ಲಿ ಕೂಡ ಹಾಗೆ ಆಗುತ್ತೆ. ತುಂಬಾ ದೊಡ್ಡ ದೇವಸ್ಥಾನ. ಹೊರಗಡೆ ಎಷ್ಟು ಬಿಸಿಲಿದ್ರು ನೀವು ದೇವಸ್ಥಾನ ಒಳಗಡೆ ಹೋದ್ರೆ ತಂಪಾದ ಅನುಭವ ಆಗುತ್ತದೆ. ಹಾಯ್ ರಂಗನಾಥ ಸ್ವಾಮಿ ಇಲ್ಲಿ ಸಾಲಿಗ್ರಾಮ ದೇವರಲ್ಲಿ ನೆಲೆಸಿದ್ದಾರೆ. ಇದು ವಿಮಾನ ಗೋಪುರ. ರಂಗನಾಯಕಿ ಅಮ್ಮನವರು, ಸೀತಾಲಕ್ಷ್ಮಿ ಅಮ್ಮನವರು ರೈತರು ಭೂಮಿ ಉಳಿಯುವಾಗ ಸಿಕ್ಕಿದ್ದ ವಿಗ್ರಹ ಇದು. ಆಳ್ವಾರುಗಳು, ಇವರು ಬೆಳೆಯೋ ರಂಗನಾಥ ಸ್ವಾಮಿ. ಇದ್ರ ಪ್ರಕಾರ ಇವರು ವರ್ಷಕ್ಕೂ ಬೆಳೀತಾ ಇರ್ತಾರೆ ಅಂತ. ನಮಗೆ ಪ್ರಸಾದನೂ ಸಿಕ್ತು ಅಲ್ಲಿ. ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿದ್ವಿ ನಾವು. ನೀವು ಬನ್ನಿ, ಎಂಜಾಯ್ ಮಾಡಿ, ಡೇ ಔಟ್ ಮಾಡ್ಕೊಂಡು ಬನ್ನಿ. ತುಂಬ ಒಳ್ಳೆ ಜಾಗ. ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಓಕೆ, ಡನ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್. ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.